ಶ್ರೀಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಗುರುಭ್ಯೋ ನಮಃ. ಪರಮಾತ್ಮನ ಅವತಾರ ಆದ ಕೂಡಲೇ ನಂದಗೋಕುಲದಲ್ಲಿ ಸಂಭ್ರಮ. ಗೋಪಿಕಾ ಸ್ತ್ರೀಯರು, ಗೋಪಾಲರು ಎಲ್ಲರೂ ಕೂಡ ನಂದನ ಮನೆಗೆ ಬಂದಿದ್ದರು ಅಂತ ನಂದಗೋಪನು ಕೂಡ ಯಥೇಚ್ಛವಾಗಿ ವಸ್ತುಗಳನ್ನು ದಾನ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ತೈಸ್ತೈಹಿ ಕಾಮೈಹಿ ಅಧೀನಾತ್ಮ ಯಥೋಚಿತಂ ಅಪೂಜಯತ್ ವಿಷ್ಣೋರಾರಾಧನಾರ್ಥಾಯ ಸ್ವಪುತ್ರಸ್ಯ ಉದಯಾಯ ಚ. ಯಾರ್ಯಾರು ಏನೇನು ಬಯಸಿದ್ರು ಗೋಪಾಲರು, ಗೋಪಿಕಾ ಸ್ತ್ರೀಯರು, ಅದನ್ನೆಲ್ಲ ನಂದಗೋಪ ಕೊಟ್ಟು ಅವರನ್ನು ಸಂತೋಷಪಡಿಸಿದ. ಯಾಕೆ? ಅದೇ ಪರಮಾತ್ಮನ ಪೂಜೆ. ಒಂದು ಕಡೆ ಹೇಳ್ತಾರೆ, ಯಾರಿಗೆ ಯಾವುದು ಇಷ್ಟವಾಗಿದೆಯೋ ಅದನ್ನು ಕೊಡಬೇಕು ಅಂತ. ದೇವರು ತುಂಬಾ ಸಂತೃಪ್ತನಾಗ್ತಾನಂತೆ ಆ ರೀತಿಯಾಗಿ ಮಾಡಿದರೆ. ಯಾರಿಗೆ ಯಾವುದು ಇಚ್ಛೆಯೋ ಅದನ್ನು ಅವರಿಗೆ ಕೊಡಬೇಕು. ನೋಡಿ, ಇಲ್ಲಿ ಮಾಡಿದ ಅಂತ ಇದೆ. ತೈಸ್ತೈಹಿ ಕಾಮೈಹಿ ಅಧೀನಾತ್ಮ. ಹಾಗೆ ಅದು ಒಳ್ಳೆಯ ಒಂದು ವ್ರತ. ಅದು ಒಳ್ಳೆ ಪರಮಾತ್ಮನ ಪ್ರಸಾದಕ್ಕೆ ಒಂದು ಯೋಗ್ಯವಾದ ಒಂದು ಕಾರ್ಯ ಅದು. ಯಾರಿಗೆ ಯಾವುದು ಇಷ್ಟವೋ ಅದನ್ನು ಅವರಿಗೆ ಕೊಟ್ಟು ಸಂತೋಷ ಪಡಿಸಿದರೆ ಅವ್ರ ಒಳಗಿದ್ದ ಪರಮಾತ್ಮ ಸಂತುಷ್ಟನಾಗಿ ಅನುಗ್ರಹ ಮಾಡ್ತಾನೆ ಅಂತ ಒಟ್ಟು. ಇದು ಹಿಂದಿನವರಲ್ಲಿ ನಾವು ಕಾಣಬಹುದು. ನೋಡಿ, ಅವರಿಗೆ ಏನು ಇಚ್ಛೆಯಾಗಿದೆಯೋ ಅದನ್ನು ಕೊಟ್ಟು ಸಂತೋಷ. ತಮ್ಮ ಹತ್ರ ಏನಿದೆಯೋ ಅಲ್ಲ, ಎರಡು ರೀತಿ ಇದೆ. ನಮ್ಮ ಹತ್ರ ಏನಿದೆಯೋ ಅದನ್ನು ಕೊಡೋದು, ಅದು ಒಂದು. ಇನ್ನೊಂದು, ಅವರಿಗೆ ಯಾವುದು ಇಚ್ಛೆ ಪಡ್ತಾರೋ ಅದನ್ನು ಕೊಡೋದು. ಅದು ವಿಷ್ಣುವಿನ ಆರಾಧನೆ, ಅದು ಪರಮಾತ್ಮನ ಪೂಜೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ವಿಷ್ಣೋಹೋ ಆರಾಧನಾರ್ಥಾಯ ಸ್ವಪುತ್ರಸ್ಯ, ತನ್ನ ಮಗ ಹುಟ್ಟಿದ್ದಾನೆ, ಆ ಕಾರಣದಿಂದಲೂ ಕೂಡ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ರೋಹಿಣಿ ಚ ಮಹಾಭಾಗ ನಂದಗೋಪಾಭಿನಂದಿತ ಯಚರ ದಿವ್ಯ ವಾಸಸ್ರ ಕಂಠಾಭರಣಭೂಷಿತ. ರೋಹಿಣಿಯು ಕೂಡ ನಂದಗೋಪ ಅಭಿನಂದಿತ, ನಂದಗೋಪನಿಂದ ಪೂಜಿತಳಾದ ರೋಹಿಣಿ ಅಂತ ಬರೀತಾರೆ. ಯಾಕೆ? ಆ ರೋಹಿಣಿ ವಸುದೇವ ಪತ್ನಿ, ಭ್ರಾತೃವಾದ ಸಹೋದರನಾದ ವಸುದೇವನ ಹೆಂಡತಿ ರೋಹಿಣಿ, ಅತ್ತಿಗೆಯ ಸ್ಥಾನ. ಅದರಿಂದ ಅವರನ್ನು ಕೂಡ ವಸ್ತ್ರ, ದಿವ್ಯವಾದ ವಸ್ತ್ರ, ಕಂಠಾಭರಣ ಇವುಗಳಿಂದ ಅಲಂಕಾರ ಮಾಡುವಂತೆ ಮಾಡಿ ಅವರನ್ನು ಕೂಡ ಪೂಜಿಸಿದ ಅಂತ ಹೇಳ್ತಾರೆ. ನಂದಗೋಪೇನ ಅಭಿನಂದಿತ, ಅವರು ಕೂಡ ಸಂತೋಷವಾಗಿದ್ದರು ಅಂತ ಹೇಳ್ತಾ ಇದ್ದಾರೆ. ತಥಾರಭ್ಯ ನಂದಸ್ಯ ವ್ರಜ ಸರ್ವ ಸಮೃದ್ಧಿಮಾನ್ ಹರೇರ್ ನಿವಾಸ ಅನುಗುಣೈ ರಮಾ ಕ್ರೀಡಂ ಅಭೂನ್ ನೃಪ. ಪರೀಕ್ಷಿತ್ ಶುಕಾಚಾರ್ಯರು ಹೇಳ್ತಾರೆ ನೋಡಿ, ಪರೀಕ್ಷಿತ್ ರಾಜ ಯಾವಾಗ ಪರಮಾತ್ಮನ ಅವತಾರ ಅಲ್ಲಿ ಆಯಿತೋ ನಂದಗೋಕುಲದಲ್ಲಿ, ಆ ನಂದನ ವ್ರಜ, ನಂದಗೋಕುಲ ಅದು ಭಾರಿ ಸಮೃದ್ಧವಾಯ್ತಂತೆ. ಒಳ್ಳೆ ಬೆಳವಣಿಗೆ ಬಂತು. ಯಾಕೆ? ಹರೇಹೇ ನಿವಾಸ ಅನುಗುಣೈಹಿ, ಪರಮಾತ್ಮನ ವಾಸಸ್ಥಾನ ಆಗೋಯ್ತು ನಂದವ್ರಜ. ಪರಮಾತ್ಮನನ್ನ ಬಿಡಿ, ಪರಮಾತ್ಮನ ಭಕ್ತರು ಒಂದು ಕಡೆ ಬೃಂದಾವನಸ್ಥರಾಗಿದ್ದರೆ ಆ ಕ್ಷೇತ್ರಗಳು ಎಷ್ಟು ಚೆನ್ನಾಗಿ ಉನ್ನತಿಗೆ ಬರ್ತದೆ ಪ್ರತ್ಯಕ್ಷ ಕಾಣ್ತೀವಿ ನಾವು. ಮಂತ್ರಾಲಯ ಇರ್ಬೋದು, ಇಂಥ ಕ್ಷೇತ್ರಗಳು ಹೇಗಾಗಿದೆ ನೋಡಿ, ಎಷ್ಟು ಜನ ಬರ್ತಾರೆ ನೋಡಿ. ಅಂತ ಆ ರೀತಿಯಾಗಿರುವಾಗ ಪರಮಾತ್ಮ ಸಾಕ್ಷಾತ್ ಸ್ವಯಂ ತಾನೇ ಕೃಷ್ಣನಾಗಿ ನಂದಗೋಕುಲದಲ್ಲಿ ಇರುವಾಗ ಲಕ್ಷ್ಮಿಯ ವಾಸಸ್ಥಾನ ಆಯಿತು. ಯಾಕೆ? ಪರಮಾತ್ಮ ಎಲ್ಲಿದ್ದಾನೋ ಲಕ್ಷ್ಮಿಯೂ ಅಲ್ಲಿದ್ದಾರೆ ಸಮನ ಅಂತ. ಅದರಿಂದ ರಮಾ ಕ್ರೀಡಂ ಅಭೂನ್ ನೃಪ, ಲಕ್ಷ್ಮಿಯ ಕ್ರೀಡಾಸ್ಥಾನ ಆಯಿತು ಅದು ಅಂತ ನಂದಗೋಕುಲ ಅಂತ ಹೇಳ್ತಾ ಇದ್ದಾರೆ. ಗೋಪಾನ್ ಗೋಕುಲ ರಕ್ಷಾಯ ನಿರೂಪ್ಯ ಮಧುರಾಂಗತಃ ನಂದಃ ಕಂಸಸ್ಯ ವಾರ್ಷಿಕ್ಯಂ ಕರಂ ದಾತುಂ ಕುರುದ್ವಃ. ಆಗ ನಂದಗೋಪ ಮಗುಲ ಹುಟ್ಟಿ ಆಯಿತು, ಎಲ್ಲ ಆಯಿತು. ಆದಮೇಲೆ ತಾನು ಕಂಸನಿಗೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಕಂಸನಿಗೆ ಟ್ಯಾಕ್ಸ್ ಕಟ್ಟಬೇಕಾಗಿಂತ ಅಲ್ಲಿಗೆ ಹೋಗ್ತಾರೆ. ಆದ್ರೆ ಏನಾಗಿತ್ತಂದ್ರೆ, ಮೊದಲು ಹೊರಟಿದ್ದೇ ಕಂಸನಿಗೆ ಕಪ್ಪ, ಅದು ವರ್ಷ ವರ್ಷ ಕಟ್ಟಬೇಕಾದ ಒಂದು ಕಪ್ಪ. ಅದು ಅದನ್ನು ಕಟ್ಟಬೇಕು ಅಂತ ಹೊರಟಿದ್ರು ನಂದಗೋಪ ಯಶೋಧ ಎಲ್ಲರೂ ಕೂಡ. ಆದರೆ ದಾರಿಯಲ್ಲಿ ಅವಳಿಗೆ, ಯಶೋಧಾಗೆ ಪ್ರಸವ ವೇದನೆ ಅಂತ ಬಂದಿತ್ತು. ಅದರಿಂದ ಅಲ್ಲೇ ಒಂದು ವಸ್ತ್ರಗೃಹವನ್ನು ಮಾಡಿ, ಬೃಹದ್ವನ ಅಂತ ಒಂದು ಕಾಡು, ಆ ಕಾಡಿನಲ್ಲೇ ಇದ್ದು ಕೃಷ್ಣಾವತಾರ ಅಲ್ಲೇ ಆದದ್ದು. ವಸುದೇವ ಕೂಡ ದುರ್ಗಾದೇವಿಯನ್ನು ತಂದು
ಕೃಷ್ಣನ ತಂದೆ ಇಟ್ಟು ದುರ್ಗಾದೇವಿಯನ್ನು ತೆಗೆದುಕೊಂಡದ್ದು ಆ ಬೃಹದ್ವನದಲ್ಲಿ. ಆ ರೀತಿಯಾಗಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಗೋಪಾಲರಿಗೆಲ್ಲ ಹೇಳಿ ಆಜ್ಞೆ ಮಾಡಿ ನಂದಗೋಕುಲವನ್ನು ನೋಡ್ಕೊಳ್ಳಿ ಅಂತ ಹೇಳಿ ಮಧುರಾಗೆ ತಾನು ಹೊರಡ್ತಾನೆ ನಂದಗೋಪ. ವಸುದೇವ ಉಪಶ್ರುತ್ಯ ಭ್ರಾತರಂ ನಂದಮಾಗತಂ ಜ್ಞಾತ್ವಾ ದತ್ತಕರಂ ರಾಜ್ಞೆ ಯಯೌ ತದವಲೋಕನಃ. ಇಲ್ಲಿ ಮಥುರಾಗೆ ಬಂದು ಕಂಸನಿಗೆ ಕಪ್ಪ ಕಾಣಿಕೆಯನ್ನೆಲ್ಲ ಕೊಡ್ತಾನೆ ನಂದಗೋಪ. ಇವನು ಬಂದಿದ್ದ ಸುದ್ದಿ ವಸುದೇವನಿಗೆ ಗೊತ್ತಾಗ್ತದೆ. ಆಗ ಕಂಸ ಜೈಲಲ್ಲಿ ಏನು ಇಟ್ಟಿಲ್ಲ, ಅವನು ಆರಾಮಕ್ಕೆ ಇದ್ದ ವಸುದೇವ ದೇವಕಿಯರು. ಆಗ ಬಂದು ನಂದಗೋಪನನ್ನ ಭೇಟಿ ಆಗ್ತಾನೆ. ವಸುದೇವ ಬಂದು ಕಪ್ಪ ಕೊಡ್ಲಿಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಯಿತು ಸಹೋದರ. ಅದರಿಂದ ಸಹೋದರನ್ನ ನೋಡಬೇಕು ಅಂತ ವಸುದೇವ ಬಂದು ಕೆಲವು ವಿಷಯಗಳನ್ನ ನಂದಗೋಪನ ಹತ್ರ ಹೇಳ್ತಾನೆ. ಅದೇನು ವಿಷಯ ಎಂಬುದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮನಮಸ್ತೆ. ಶ್ರೀಹರೇ ನಮಃ.